ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸೆಕೆಂಡ್ PUC ಹಿಂದಿಯಲ್ಲಿ ಮೀಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ನ ಇವತ್ತು ಒಂದು ಡಿಸ್ಟಿಕಲ್ಲಿ ಆಗಿದೆ, ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ಡಿಸ್ಟಿಕಲ್ಲಿ ಆಗಿಲ್ಲಲ್ಲ ಅವರು ತುಂಬಾ ಯೂಸ್ ಮಾಡ್ಕೊಳ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿದರೆ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡ್ಬೋದು. ಸೊ ಎಲ್ಲವನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡೋಗಿ, ಕ್ವಶನ್ಸ್ ರಿಪೀಟ್ ಆಗೇ ಆಗ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದರು, ಸುಜಾನ್ ಭಗತ್ ಕಹಾನಿ ಮೇ ರೋಯಾ ಶಬ್ದ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಇನ್ನು ಕರ್ತವ್ಯ ನಿರ್ಭರ್ ಹೇ ಅಂತ ಕೇಳಿದ್ದಾರೆ. ಸೊ ಇದು ನ್ಯಾಯಪರ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಇನ್ನು ಮನುಷ್ಯಕ್ಕೆ ಸಂಪರ್ಕ ಹೋ ಜಾನೆ ಪರ್ ಆತ್ಮಹತ್ಯಾ ಕಿ ಹೇ ಅಂತ ಕೇಳಿದರು. ಏಕ ಕಹಾನಿ ಯಹ ಬಿ ಲೇಖಿಕಾ ಗೊತ್ತಿದೆ, ಮನ್ನು ಭಂಡಾರಿ. ಇನ್ನು ಬುಢಾಪೆ ಮೇ ಆದ್ಮಿ ಕಿ ಮಾರಿ ಜಾತಿ ಹೇ ಅಂತ ಕೇಳಿದರು. शताब्दी की सबसे बड़ी उपलब्धि है, प्राणों की सार्थकता है, बेटी सजने गजने से महसूस करती है ಅಂತ ಕೇಳಿದರು. दादाजी का नाम ಕೇಳಿದ್ದಾರೆ. पेड़ की छाया को बढ़ाने का काम करती है ಅಂತ ಕೇಳಿದರು. ಸೊ ಡಾಲಿಯಾ ಅನ್ನೋದು ನಿಮಗೆ ಗೊತ್ತಿರಲಿ. ಸೊ ಇಷ್ಟು ಇತ್ತು. ಪ್ರಶ್ನೆಗಳು ಸ್ವಲ್ಪ ವಿಶೇಷ ಅನಿಸಿದ್ದಾವೆ, ಯಾಕಂದ್ರೆ ಎಕ್ಸರ್ಸೈಸಲ್ಲಿರ್ತಕ್ಕಂಥ ಪ್ರಶ್ನೆಗಳಿವು ಅಲ್ಲ. ರಾಮ್ डैश किताब पढ़ी ಅಂತ ಕೇಳಿದ್ದಾರೆ. राम ने किताब पढ़ी. सो फर्स्ट वन इज़ द ने इज़ द राइट आंसर. ओके ना. घर डैश सब लोग मिलकर काम करते हैं. घर में. सो घर में सब लोग मिलकर काम करते हैं. मोहन डैश कल स्कूल जाना है. मोहन को कल स्कूल जाना है. मैं गांव से आया हूँ. से पुस्तक का रंग नीला है. पुस्तक का रंग नीला है. का ಇಸ್ ದ ರೈಟ್ ಆನ್ಸರ್. ಇವು ಕಾರಕಗಳಿತ್ತು, ನಾನು ಇದನ್ನು ನಿಮಗೆ ಹೇಳಿದ್ದೀನಿ. ಇನ್ನು ಮುಹಾವರೆಗಳು 5 ಇದ್ದಾವೆ. ಸೊ ಕಂಚನ್ ಬರಸ್ನ ಅಂತ ಇದೆ, ಆಗ್ ಉಗಲ್ನ ಅಂತ ಇದೆ, ನೀವ್ ಡಾಲ್ನ, ಹವಾಸೆ ಬಾತೆ ಕರ್ಣ, ಹಾತ್ ಫೈಲಾನ ಅಂತ ಇತ್ತು. ಸೊ ಆಗ್ ಉಗಲ್ನ ಅಂತ ಇದೆ. ಸೊ ಆಗ್ ಉಗಲ್ನಾಗ ಏನಾಗ್ತದಪ್ಪ ಅಂದ್ರೆ ಗುಸ್ಸಾ ಕರ್ಣ. ಓಕೆ. ಆಮೇಲೆ ಹವಾ ಸೆ ಬಾತೆ ಕರ್ಣ ಅಂತ ಇದೆ, ಬಹುತ್ ಬಾತೆ ಕರ್ಣ ಆಗ್ತದೆ. ಹಾತ್ ಫೈಲಾನ ಅಂತ ಇದೆ. ಹಾತ್ ಫೈಲಾ ಅಂತಂದ್ರೆ ಯಾಚನಾ ಕರ್ಣ. ನೀವ್ ಡಾಲ್ನ ಅಂತ ಇದೆ. ಸೊ ನೀವ್ ಡಾಲ್ನ ಅಂತಂದ್ರೆ ಕಂಚನ್ ಬರಸ್ನ, ಆಗ್ ಬಬಲ್ನ, ನೀವ್ ಡಾಲ್ನ. ಇದನ್ನು ಚೂರು ನೋಡ್ಕೊಡ್ರಿ. ಸೊ ಅದನ್ನು ಕೂಡ ನಿಮಗೆ ಇದ್ದಾವೆ. ಇನ್ನು 2 ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು. 3 ಮಾರ್ಕ್ಸ್ ಕ್ವಶನ್. ಇದು ಪದ್ಯಪಾಠದಿದ್ದಾವೆ. धर्म पालन करने के मार्ग पर क्या क्या अड़चनें आती है? घर में सुजान भगत का अनादर कैसे हुआ? मन्नू भंडारी के बचपन के बारे में लिखिए. सजाम में कौन कौन सी समस्याएं बढ़ रही है ಅಂತ ಕೇಳಿದ್ದಾರೆ. ಅದು ಸಮಾಜ ಅಂತ ಇರಬಹುದು. ಇನ್ನು सेवा ही परमो धर्म के स्थान पर लोग मेवा ही परमो धर्म कहने लगे हैं. ಇದು ಸಂದರ್ಭ ಇದ್ದಾವೆ. 3 ಮಾರ್ಕ್ಸು. ಕೇವಲ 2ಕ್ಕೆ ಬರೀಬೇಕು. आदमी को चाहिए कि जैसा समय देखे वैसा काम करो. बंद करो अब इस मन्नू का घर से बाहर निकालना. जिधर देखो उधर कर्तव्य ही कर्तव्य देख पड़ते हैं ಅಂತ ಇತ್ತು. ಇನ್ನು ಪದ್ಯಭಾಗದಲ್ಲಿ ನೋಡೋದಾದರೆ ಏನು ಕೇಳಿದ್ರಂದ್ರೆ, ಗೋಪಿಕಾಯೇ अपने आप को क्यों भाग्यशालिनी समझती है ಅಂತ ಕೇಳಿದರು. ಇನ್ನು ಪರಿಶ್ರಮ के महत्व के बारे में रैदास के विचार ಅಂತ ಕೇಳಿದರೆ 3 ಮಾರ್ಕ್ಸ್ ಕ್ವಶನ್ ಇತ್ತು. ಕೇವಲ 1ಕ್ಕೇ ಬರಿಬೇಕಿತ್ತು. ಇನ್ನು लॉन्ग क्वेश्चन आंसर ಏನು ಕೇಳಿದ್ರು ಅಂದರೆ, आधुनिक कविताದಲ್ಲಿ कायर मत बन कविता के द्वारा कवि क्या संदेश देते हैं? कवयित्री अमरों के लोक को क्यों टुकरा देते हैं? बेटी रंगीन कपड़े और गहने क्यों नहीं चाहती ಅಂತಕ್ಕದ್ದನ್ನು ಕೇಳಿದರು. ಇನ್ನು ಪದ್ಯದ ಭಾವಗಳನ್ನು ಬರಿಬೇಕು. ಸೊ ಮಧ್ಯಕಾಲೀನ ಅಂತಂದರೆ ಪ್ರಾಚೀನ ಕವಿತಾದಲ್ಲಿ ऐसा चाहो राज्य में जहाँ मिले सबन को अन्न, छोटा बड़ो सब सम बसै रैदास रहे प्रसन्न. ಈ ಕಡೆ ಏನು ಕೇಳಿದರು, ರಹಿಮನ ಪಾನಿ ರಾಕಿಯೇ ಬಿನು ಪಾನಿ ಸಬ ಸೂನ, ಪಾನಿ ಗಯೇ ಉನ್ ಉಬರೈ ಮೋತಿ ಮನುಷ್ಯ ಧೂನ. ಇನ್ನು ಆಧುನಿಕ ಕವಿತಾದಲ್ಲಿ ಕೇಳಿದರು, ಐಸಾ ತೇರಾ ಲೋಕವೇದನ ನಹಿ ನಹಿ ಜಿಸಮೆ ಅವಸಾದ, ಜಲನಾ ಜಾನ ನಹಿ ನಹಿ ಜಿಸನೆ ಜಾನ ಮಿಟನೆ ಕಾ ಸ್ವಾದ. ಇನ್ನು ಯುದ್ಧ ದೇಹಿ ಕಹೇ ಜಬ್ ಪಾಮರ, ದೇನ ದುಹಾಯಿ ಪೀಠ ಫೇರ್ ಕರ್, ಯಾ ತೋ ಜೀತ್ ಪ್ರೀತಿ ಕಿ ಬಲ ಪರ್, ಯಾ ತೇರಾ ಪದೇ ಚುಮೆ ಲಸ್ಕರ್ ಅಂತಕ್ಕದ್ದನ್ನು ಕೇಳಿದರು. ಇನ್ನು ಪದ್ಯದಲ್ಲಿರ್ತಕ್ಕಂಥ ಲಾಂಗ್ ಕ್ವಶನಲ್ಲಿ ಕೇಳಿದರು 5 ಮಾರ್ಕ್ಸ್ಗೆ बेला की मानसिक दशा का वर्णन ಕೇಳಿದರು, ಅಥವಾ दादाजी के बड़प्पन के संबंध में विचार. ಇನ್ನು
लॉन्गलिತ್ತು 12वीं से संबंधित माता पिता के बीच होने वाली प्रारंभिक संवाद अथवा शस्त्रास्त्र में पंडितों को हराते देख पिता ने 12वीं के बारे में क्या सोचा ಅಂತ ಕೇಳಿತ್ತು. ಇನ್ನು ಗ್ರಾಮರ್ ಸೆಕ್ಷನ್ ನೋಡೋಣ. ಒಂದು 12 ಮಾರ್ಕ್ಸ್ ನಿಮಗೆ ಗ್ರಾಮರ್ ಕೊಡ್ತಾರೆ. ವಾಕ್ಯ ಶುದ್ಧ ಮಾಡಬೇಕು. ಮಹೇಶ್ ಅವ್ರ ಸಂಗೀತ ಹಮಾರೆ ಜಹಾ ಆಯೇಗಿ ಅಂತ ಇದೆ, ಆಯೆಂಗೆ ಅಂತ ಬರಿಬೇಕು, ಆಯೆಂಗೆ. इन्हें मैं विद्यालय को जा रहा हूँ, मैं विद्यालय जा रहा हूँ. यह एक ऐतिहासिक घटना है, यह एक ऐतिहासिक घटना है, घटना है. इन भविष्य कालದಲ್ಲಿ मैंने भिखारी को 1 रुपये दिया था, देंगे. माला पौधों को पानी दे रही है, माला पौधों को पानी दी. टिकट कलेक्टर डिब्बे में प्रवेश करेगा, टिकट कलेक्टर डिब्बे में प्रवेश कर रहा है. ಇದು ಆಗ್ತದೆ. ಇನ್ನು ಅನ್ಯಲಿಂಗ ಕೇಳಿದರೆ ವಿದ್ವಾನ್, ಛಾತ್ರ, ಶಿಷ್ಯ ಇದೆ. ಸೊ छात्रादु छात्र, शिष्यदु शिष्य. अनेक शब्द के लिए एक शब्द. छात्रों के रहने का स्थान ಅಂತ ಕೇಳಿದರೆ छात्रों के रहने का स्थान छात्रावास. जो ಶರಣ ಆಯಾ ಹೋ ಶರಣಾರ್ಥಿ. ಬಡ ಭಾಯಿಗೆ ಏನಂತೀವಿ, ಅಗ್ರಜ ಅಂತ ಕರಿತೀವಿ. ಇನ್ನು ಉಪಸರ್ಗಗಳನ್ನು ಹಚ್ಚಬೇಕು. ಉಪಸರ್ಗ ಅಂದರೆ ಮೊದಲೇ ಹಚ್ಚಬೇಕು. ಶಿಕ್ಷಿತ, ಅಶಿಕ್ಷಿತ, ಸ್ಥಿತಿ, ಅಸ್ಥಿತಿ. ಇನ್ನು ಪ್ರತ್ಯಯ ಅಲಗ್ ಮಾಡಬೇಕು. ಸಾಹಿತ್ಯಿಕ ಇಲ್ಲಿ ಇಕ ಅಂತ ಬರ್ತದೆ, ಅಕ್ಷರಶ ಅಂತದ ಇಲ್ಲಿ ಅಶ ಅಂತ ಬರ್ತದೆ. ಇನ್ನು ಪ್ಯಾಸೇಜಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಭಾಳ ಈಸಿಯಾಗಿ ಕೊಟ್ಟಿದ್ದರು. ಮನುಷ್ಯಕೋ ಕಿಸ್ಕಿ ಅಭಿಲಾಷ ಹೇ ಅಂತ ಕೇಳಿದ್ದಾರೆ. ಸೊ ಮನುಷ್ಯ ಸುಖಾಭಿಲಾಷ ಪ್ರಾಣಿ ಹೇ. ಇದು ಅಭಿಲಾಷ ಅಂತಕ್ಕಂಥ ಶಬ್ದಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಹುಡುಕಬೇಕು. आनंद और प्राप्त करने के लिए वह कर्म कर. सुख व आनंद की अभिलाषा है. सुख और आनंद प्राप्त करने के लिए मनुष्य क्या करता है ಅಂತ ಕೇಳಿದರೆ ಪರಿಶ್ರಮ और कष्ट करना पड़ता है इಲ್ಲಿದೆ. ಇನ್ನು आनंद के बिना मनुष्य का जीवन कैसा है ಅಂತ ಕೇಳಿದ್ದಾರೆ. सो आनंद के बिना मनुष्य के जीवन पानी के लिए मानव का जीवन शून्य है ಅಂತ ಇಲ್ಲಿದೆ. ಇನ್ನು कौन अपने आसपास के वातावरण को कभी नीरस नहीं होने देता ಅಂತ ಕೇಳಿದರು. ಏನಿದೆ, एक प्रसन्नचित्त व्यक्ति ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು निबंध ಇದೆ. शिक्षा में तंत्र विज्ञान का योगदान ಕೇಳಿದರು. ಅಥವಾ विद्यालय के प्रधानाचार्य को पुस्तकालय में नई पुस्तकें मंगवाने हेतु पत्र लिखी ಅಂತ ಕೇಳಿದ್ದಾರೆ. ಒಂದು ನಿಬಂಧ ಬರೀಬೇಕು ಅಥವಾ ಒಂದು ಪತ್ರ ಬರೀಬೇಕು. ಇದು ರಿಕ್ವೆಸ್ಟ್ ಲೆಟರ್ ಇದೆ. ಇನ್ನು ಅನುವಾದದಲ್ಲಿ ಮೊದಲು ನಿನ್ನ ಕರ್ತವ್ಯ ಮಾಡು, ನಂತರ ಹಕ್ಕುಗಳನ್ನು ಕೇಳು ಅಂತ ಕೇಳಿದ್ದಾರೆ. ಪಹಲೆ ಆಪ್ ಕಾಮ್ ಕರೋ, ಫಿರ್ ಬಾದ್ ಮೇ ಕರ್ತವ್ಯ ಕೋ ಪೂಚಿಯೇ. ಇನ್ನು ಶಾಲೆಗಳು ಜ್ಞಾನದ ಅಡಿಪಾಯವಾಗಿವೆ. ವಿದ್ಯಾಲಯ ಜ್ಞಾನ ಕಿ नींव है. ದೇಶದ ಸುರಕ್ಷತೆ ನಮ್ಮೆಲ್ಲ ಕರ್ತವ್ಯವಾಗಿದೆ. ದೇಶ ಕಿ ಸುರಕ್ಷಾ ಹಮಾರ ದಾಯಿತ್ವ ಹೇ, ಹಮಾರಿ ಜಿಮ್ಮೆದಾರಿ ಹೇ ಅಂತ ಬರೆದ್ರೂ ಕೂಡ ಸಾಕು. ಇಷ್ಟು ಸೆಕೆಂಡ್ PUCಯಲ್ಲಿ ಹಿಂದಿಯಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಚೆನ್ನಾಗಿ ನೋಡ್ಕೊಂಡು ಹೋಗಿ, ರಿಪೀಟ್ ಆಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಬಾಯ್.